ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ನಿತಿನ್ ಆಪಲ್ ಕಟ್ ಮಾಡೋಕ್ಕಿಂತ ಚಾಕ್ನ ತೊಗೊಂಡು ಡೀಪಾಗಿ ಅದನ್ನು ನೋಡ್ತಾ ಇರಬೇಕಾದ್ರೆ ಈ ಕಡೆ ಸ್ವಾತಿ ಅದನ್ನು ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಎದ್ರುಕೊಂಡು ಅಮ್ಮ ಅಂತ ಕಿರ್ತಾ ಇರ್ತಾಳೆ. ಏನೇ ಆಯಿತು ಅಂತ ಅನ್ಬೇಕಾದ್ರೆ, ಚಾಕು ಅಂತ ಅನ್ಬೇಕಾದ್ರೆ, ಆಪಲ್ ಕಟ್ ಮಾಡೋಕ್ಕೆ ಚಾಕೆ ತಾನೇ ತೊಗೊಳ್ಳೋದು, ಇನ್ನೇನಕ್ಕೆ ತೊಗೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ, ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನೀವು, ನನ್ನನ್ನು ಕೊಲೆ ಮಾಡೋಕ್ಕೆ ತೊಗೊಂಡಿದ್ದೀರಾ, ಆಲ್ರೆಡಿ 2 ಕೊಲೆ ಮಾಡಿದ್ದೀರಾ, ಈಗ 3ನೇ ಕೊಲೆ ನಾನಾಗಕ್ಕೆ ಇಷ್ಟಪಡಲ್ಲಪ್ಪ ಅಂತ ಎದ್ದು ಹೋಗ್ತಾ ಇರಬೇಕಾದ್ರೆ, ನಿಂತ್ಕೊಳ್ಳೆ, ಬಿತ್ಕೊಳ್ಳೆ, ಅಲ್ಲೇ ಬಿತ್ಕೋ ಆಯಿತಾ, ನಾನು ಆಪಲ್ ಕಟ್ ಮಾಡೋಕ್ಕೆ ತೊಗೊಂಡಿರೋದು, ಸುಮ್ಮನೆ ಏನೇನು ಅನ್ಬೇಡ, ಅಲ್ಲೇ ಬಿತ್ಕೋ, ಸುಮ್ಮನೆ ಬಿತ್ಕೋಬೇಕು, ಮಾತಾಡಬಾರ್ದು ಅಂತ ಎದುರಿಸ್ತಾ ಇರ್ತಾನೆ. ಹಾಗೆ ಸರಿ ಆಯಿತು, ದೂರ ಹೋಗಿ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ತನ್ನ ಪಾಡಿ ತಾನು ಕೂತ್ಕೊಂಡು ಆಪಲ್ ಕಟ್ ಮಾಡ್ಕೊಂಡು ತಿಂತಾ ಇರಬೇಕಾದ್ರೆ, ನಿನಗೂ ಬೇಕಂತ ಅಂದಾಗ, ಬೇಡ ನಾನೇನು ನಿಮ್ಮನ್ನು ನೋಡಿ ಎದುರ್ಕೊಳ್ಳಿಲ್ಲ, ಹಾಗೆ ಕೆಟ್ಟ ಕನಸು ಬಿತ್ತು, ಅದಕ್ಕೋಸ್ಕರ ನಾನು ಕಿರ್ಚ್ಕೊಂಡೆ ಅಂತ ಅಂದಾಗ, ಇಂಥ ಡವ್ಗಳಿಗೇನು ಕಮ್ಮಿ ಇಲ್ಲ, ಬಿದ್ಕಳೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ತನ್ನ ಪಾಡಿಗೆ ತಾನು ಸ್ವಾತಿ ಬೆಡ್ಶೀಟ್ನ ಕವರ್ ಮಾಡಿಕೊಂಡು ಎದ್ರುಕೊಂಡು ಮಲ್ಕೋತಿರ್ಬೇಕಾದ್ರೆ, ಈ ಕಡೆ ವಂಶಿ ಮಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಆಪಲ್ನ ತಿಂತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯಲ್ಲಿ ಮೇಘ ಹೋಗ್ತಾ ಇರಬೇಕಾದ್ರೆ ಒಂದು ಮೆಸೇಜ್ ಬರುತ್ತೆ. ಇದೇನಿದು ಅನ್ನೋನ್ ಮೆಸೇಜು, ಯಾರಿದು ಹಾಯ್ ಅಂತ ಕಳಿಸಿರೋದು ಅಂತ ಅಂದ್ಬಿಟ್ಟು ದಿಸ್ ಅಂತ ಕಳಿಸ್ತಿರ್ಬೇಕಾದ್ರೆ, ಹಾಯ್ ಡಾರ್ಲಿಂಗ್, ನಾನು ನಿನ್ನ ಭಗ್ಧ ಪ್ರೇಮಿ ಅಂತ ಮೆಸೇಜ್ ಮಾಡ್ತಿರ್ಬೇಕಾದ್ರೆ, ಇದ್ಯಾರಿದು ಈ ರೀತಿ ಮಾಡಿದ್ದಾರೆ ಅಂತ ಕಾಲ್ ಮಾಡ್ತಾ ಇರ್ತಾಳೆ. ಆ ಕಡೆಯಿಂದ ರಿಸೀವ್ ಮಾಡಿದವರು ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಫೋನ್ ರಿಸೀವ್ ಮಾಡಿ ಇಟ್ಕೊಂಡಿರ್ಬೇಕಾದ್ರೆ, ಬಾಯಿ ಬಂದಾಗೆ ಈ ಕಡೆ ಮೇಘ ಬೈತಾ ಇರ್ತಾಳೆ. ಯಾರೋ ನೀನು ಮಾನ ಮರೆಯೋದಿಲ್ವಾ, ಈ ರೀತಿ ಎಲ್ಲ ನನಗೆ ಮೆಸೇಜ್ ಮಾಡಿದೆಯಲ್ಲ, ಮಾತಾಡೋ ಅಂತ ಎಷ್ಟು ಕಿರ್ಚಿದ್ರು ಸಹ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರದೆ ತನ್ನ ಪಾಡಿ ತಾನು ಕಿರ್ಚಾಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ವಂಶಿ ಹಣ್ಣೆಲ್ಲ ತಿಂದು ನೀರೆಲ್ಲ ಕುಡಿದು ಯೋಚನೆ ಮಾಡ್ತಾ ಇರ್ತಾನೆ. ಇದೇನಿದು ಇವತ್ತು ಇಷ್ಟೊಂಥರ ಹೊಟ್ಟೆ ಹಸಿವಾಗ್ತಿದೆ, ಏನಪ್ಪ ತಿನ್ನೋಣ ಅಂತ ಅಂದಾಗ ಅಲ್ಲಿರೋ ಹಾಲನ್ನ ನೋಡ್ತಾ ಇರ್ತಾನೆ. ಫಸ್ಟ್ ನೈಟಿಗೆ ಹಾಲು ಅಂತ ಕೊಟ್ಟಿರಬೇಕಾದ್ರೆ ಅದನ್ನು ತೊಗೊಂಡು ಸಿಕ್ಕಾಪಟ್ಟೆ ಖುಷಿಯಿಂದ ಕುಡಿತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ತಲೆ ಸುತ್ತಾ ಇರುತ್ತೆ. ಯಾಕೆಂತಂದರೆ ಹಾಲು ಒಳಗಡೆ ಮೆಡಿಸನ್ನ ಮಿಕ್ಸ್ ಮಾಡಿಬಿಟ್ಟು ರಾಧಿಕಾ ಕೊಟ್ಟು ಕಳಿಸಿರ್ತಾಳೆ. ಅದನ್ನು ಕುಡ್ದಾದ್ಮೇಲೆ ಅವನಿಗೆ ತಲೆ ಸುತ್ತಾ ಇರಬೇಕಾದ್ರೆ ಹಾಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೋತಾನೆ. ಆದರೂ ಸಹ ತಲೆ ಸುತ್ತೋದಿರಬೇಕಾದ್ರೆ ಈ ಕಡೆ ಸ್ವಾತಿನ ನೋಡಿ ಸ್ವಾತಿ ಮೈ ಮೇಲಿರೋ ಬೆಡ್ಶೀಟೆಲ್ಲ ತೆಗೆದ್ಬಿಟ್ಟು ಅವಳ ಜೊತೆ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಹಾಗೆ ಈ ಕಡೆ ರಾಧಿಕಾ ಅವರಿಬ್ಬರು ಸಹ ಈ ರೀತಿ ಒಂದಾಗಿದ್ದಾರೆ ಅಂತ ಕನಸು ಕಾಣ್ಕೊಂಡು ಜೋರಾಗಿ ಸಕ್ಸಸ್ ಆಯಿತು, ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಭವಾನಿ ಅಜ್ಜಿ ಸಡನ್ನಾಗಿ ಎದ್ಬಿಟ್ಟು ಏನೇ ಆಯಿತು, ಯಾಕೆ ಈ ರೀತಿ ಕಿರ್ಚಾಡ್ತಿದ್ದೀಯ ಅಂತಂದಾಗ, ಅಮ್ಮ ನನಗೊಂದು ಒಳ್ಳೆ ಕನಸು ಬಿತ್ತು, ಇಷ್ಟು ದಿನಗಳಾದಮೇಲೆ ಒಂದು ಒಳ್ಳೆ ಕನಸು ಬಿತ್ತು, ಅದು ಸಕ್ಸಸ್ ಆಗುತ್ತಲ್ವ, ಅದಕ್ಕೆ ನನಗೆ ಇಷ್ಟು ಖುಷಿ ಅಂತ ಅನ್ಬೇಕಾದ್ರೆ, ಇವಳೊಬ್ಬಳು ಅಲ್ಲಿ ನೋಡಿರೋ ನಿಮ್ಮಪ್ಪ ತುಂಬ ಕೊರಕೆ ಹೊರಿತಾರೆ ಅಂತ ನಾನು ಇಲ್ಲಿ ಬಂದು ಮಲ್ಕೊಂಡ್ರೆ ಈ ರೀತಿ ಟಾರ್ಚರ್ ಕೊಡ್ತೀಯಲ್ಲೇ, ಸುಮ್ಮನೆ ಬಿದ್ಕೊಳ್ಳೋ, ಎಂಥ ಕನಸೋ ಏನೋ ನನಗಂತೂ ಗೊತ್ತಿಲ್ಲ, ಡಿಸ್ಟರ್ಬ್ ಮಾಡಬೇಡ ಮನಿಕೋ ಅಂತ ಬೈತಾ ಇದ್ರೆ ಈ ಕಡೆ ರಾಧಿಕನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ವಂಶಿ ಮೆಡಿಸನ್ಗೆ ಮಿಕ್ಸ್ ಮಾಡಿರೋ ಹಾಲನ್ನ ಕುಡಿಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ದೇವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡಿ ಬಂದ್ಬಿಟ್ಟು, ದೇವ್ರೇ ಮಾತಾಡು, ನಾನು ನಿನಗೇನು ಅನ್ಯಾಯ ಮಾಡಿದ್ದೆ, ನನ್ನ ಪ್ರೀತಿನ ಏನಕ್ಕೆ ಕಿತ್ಕೊಂಡೆ, ಮಾತಾಡಲೇಬೇಕು ನೀನು ಅಂತ ಜೋರಾಗಿ ಕಿರ್ಚಾಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡಿಕೊಂಡು ಯಾರಿದು ಅಂತ ಹೊರಗಡೆ ಬಂದು ನೋಡಿದರೆ ನಿತಿನ್ ಮಾತಾಡ್ತಿರೋದ್ರ ನೋಡಿ ಎಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸ್ವಾತಿನೂ ಸಹ ಓಡೋಡಿ ಬಂದಾಗ ನಿತಿನ್ ನೋಡಿ ಸಿಕ್ಕಾಬಟ್ಟೆ ಬೇಜಾರಾಗಿ ಹಾಗೆ ನಿಂತ್ಕೊಂಡಿದ್ರೆ ನಿತಿನ್ ಮಾತ್ರ, ಇಲ್ಲ ದೇವ್ರೆ, ನೀನು ಇವತ್ತು ಮಾತಾಡಲೇಬೇಕು, ನನ್ನ ಪ್ರೀತಿನ ನನ್ನಿಂದ ಏನು ಕಿತ್ಕೊಂಡೆ, ನಾನೇ ನಿನಗೆ ಅನ್ಯಾಯ ಮಾಡಿದೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ದೇವ್ರ ಹತ್ರ ಕೇಳ್ತಾ ಇರ್ತಾನೆ, ನನ್ನ ಪ್ರೀತಿ ಮಾಡೋ ರೀತಿ ಯಾಕೆ ಮಾಡಿದೆ, ನಿನಗೂ ಸಹ ಜಲಸ್ ಬಂತ, ನನ್ನ ಹುಡುಗಿ ಇವಾಗ ಬೇರೆ ಹುಡುಗನ ಮದುವೆ ಆಗಿದ್ದಾಳೆ, ನಾನು ಹೇಗೆ ಅದನ್ನು ಸಹಿಸ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ತಾ ಇರಬೇಕಾದ್ರೆ ಈ ಕಡೆ ರಾಗಿಣಿ ತನ್ನ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ನಿತಿನ್ಗೂ ಸಹ ಮೆಡಿಸನ್ನ ಮಿಕ್ಸ್ ಮಾಡಿಕೊಂಡು ಹಾಲನ್ನ ತೊಗೊಬಂದ್ಬಿಟ್ಟು ತಾತನ ರೂಮ್ ಹತ್ರ ಬಂದು ತಾತನಿಗೆ ಕೊಡ್ತಾ ಇರ್ತಾಳೆ. ತಾತ ಹೇಳ್ತಾ ಇರ್ತಾರೆ, ನಾನು ಆಲ್ರೆಡಿ ಹಾಲನ್ನ ಕುಡ್ದೆ ಕಣಮ್ಮ ಅಂತ ಅಂದಾಗ, ನೀವು ಕುಡ್ದಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಈ ಹಾಲು ನಿತಿನ್ಗೆ ಅಂತ ಅಂದಾಗ, ನೀನೇ ಕೊಡ್ಬೋದಲ್ಲ ರಾಗಿಣಿ ಅಂತ ಕೇಳ್ತಾ ಇರಬೇಕಾದ್ರೆ, ನಾನೇ ಕೊಡ್ಬೋದು ತಾತ, ಆದರೆ ಅವನು ಹುಡುಗಿ ಕೈ ಕೊಟ್ಟಿರೋದ್ರಿಂದ ಅವನು ಸರಿಯಾಗಿ ಮಾತಾಡ್ತಿಲ್ಲ, ಜೊತೆಗೆ ಊಟ ತಿಂಡಿ ಏನು ಮಾಡಲಿಲ್ಲ, ಇವಾಗಲೂ ಅಷ್ಟೇ 4 ತುತ್ತು ಮಾತ್ರ ತಿಂದ, ನನಗೆ ತುಂಬ ಬೇಜಾರಾಯಿತು, ಇದೊಂದು ಲೋಟ ಹಾಲು ಕುಡಿದು ಮಲ್ಕೊಂಡ್ರೆ ಎಷ್ಟೋ ಒಳ್ಳೇದಲ್ವಾ ಅಂತ ತೊಗೊಬಂದೆ, ಪ್ಲೀಸ್ ತಾತ ಕೊಡಿ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ನಾನು ಕೊಡ್ತೀನಿ, ನೀನು ಹೋಗಿ ಮಲ್ಗಮ್ಮ ಅಂತ ಅಂದಾಗ ಗುಡ್ ನೈಟ್ ಅಂತ ಹೇಳಿ ರಾಗಿಣಿ ಹೊರಟೋಗ್ತಿರ್ಬೇಕಾದ್ರೆ ತಾತ ರಾಗಿಣಿ ಮಾಡ್ತಿರೋದೆಲ್ಲ ನಿಜ ಅಂತ ನಂಬಿಟ್ಟು, ಎಷ್ಟು ಒಳ್ಳೆ ಹುಡುಗಿ ಅಲ್ವಾ, ರಾಧಿಕೆ ಹೇಳ್ದಿರೋ ಹಾಗೆ ಇವಳನ್ನ ನಿತಿನ್ಗೆ ಕೊಟ್ಟು ಮದುವೆ ಮಾಡಲೇಬೇಕು, ಎಷ್ಟು ಕೇರ್ ಮಾಡ್ತಾಳೆ ಅಂತ ಯೋಚನೆ ಮಾಡಿ ಮಲ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರೂಮಿಗೆ ನಿತಿನ್ ಬರ್ತಾನೆ. ತಾತ, ನಿಮ್ಮ ಮೆಡಿಸನ್ ಎಲ್ಲ ಖಾಲಿಯಾಗಿದೆ ಅಂತ ಅಜ್ಜಿ ಹೇಳಿದರು, ಎಲ್ಲನೂ ಆರ್ಡರ್ ಮಾಡಿದ್ದೀನಿ, ನಾಳೆ ಬರುತ್ತೆ, ನೀವು ಖುಷಿಯಾಗಿರಿ, ಹುಷಾರು, ನಾನು ಮಲ್ಕೊಳಕ್ಕೆ ಹೋಗ್ತೀನಿ ಅಂತ ಗುಡ್ ನೈಟ್ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳೋ ನಿತಿನ್ ಎಷ್ಟು ಸೊರ್ಗೋಗಿದೆಯೇ ಗೊತ್ತಾ, ಯಾಕೋ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಿಲ್ವೇನೋ ಅಂತ ಅಂದಾಗ,
ಛೇ ಇಲ್ಲಪ್ಪ ಆ ರೀತಿ ಏನಿಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಯಾವ ಚಿಂತೆ ಇಲ್ಲ ಅಂತ ನಿತಿನ್ ಹೇಳ್ತಿರ್ಬೇಕಾದ್ರೆ ಇದೊಂದು ಲೋಟ ಹಾಲು ಕುಡಿಯೋ ಅಂತ ಹೇಳ್ತಾ ಇರ್ತಾರೆ. ಬೇಡಪ್ಪ ನಂಗೆ ಹೊಟ್ಟೆ ತುಂಬಿದೆ ತಾತ ನೀವು ಕುಡೀರಿ ಅಂತ ಅನ್ಬೇಕಾದ್ರೆ, ನೀನು ಹಾಲೇನಾದರೂ ಕುಡಿದಿಲ್ಲ ಅಂತಂದರೆ ನನ್ನ ಮೇಲೆ ಆಣೆ ಕೊಡು ಅಂತ ತಾತ ಆಣೆ ಮಾಡ್ತಿರ್ಬೇಕಾದ್ರೆ, ಇಷ್ಟಕ್ಕೆಲ್ಲ ಯಾರಾದರೂ ಆಣೆ ಮಾಡ್ತಾರೆ ತಾತ, ಈಗೇನು ಹಾಲು ಕುಡಿಬೇಕು ಅಷ್ಟೇ ತಾನೇ ಅಂತ ಅಂದ್ಬಿಟ್ಟು ರಾಗಿಣಿ ಮೆಡಿಸಿನ್ ಮಿಕ್ಸ್ ಮಾಡಿ ಕೊಟ್ಟಿರೋ ಹಾಲನ್ನ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ನಿತಿನ್ ಕುಡಿತಾ ಇರ್ತಾನೆ. ಹಾಗೆ ಕುಡಿದ್ಬಿಟ್ಟು ನನಗೆ ಸಮಾಧಾನನ, ಸರಿ ಆಯ್ತು ತಾತ ಮಲ್ಕೋ ಗುಡ್ ನೈಟ್ ಅಂತ ಹೇಳಿ ಬಂದಾಗ ಅದು ಮತ್ತೆ ರೀ ಈ ಥರ ದೇವ್ರ ಮುಂದೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ನೋಡಿ ರಾಗಿಣಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಏನತ್ತೆ ನನ್ನನ್ನು ತುಂಬ ಸೈಲೆಂಟ್ ಹುಡುಗಿ ಅಂತ ನೀವು ಅಂದ್ಕೊಂಡಿದ್ರೆ ಅಲ್ವಾ, ಆದರೆ ನಾನು ವಿಲನ್ ಮಗಳು ಯಾವತ್ತಿದ್ರು ವಿಲನ್ನೇ. ನೀವು ಚಾಪೆ ಸಂದೆ ನುಸಿದ್ರೆ ನಾನು ರಂಗೋಲಿ ಸತಿ ನುಸುತ್ತೀನಿ ಅತ್ತೆ ಅಂತ ರಾಧಿಕನ ನೋಡಿಕೊಂಡು ತನ್ನ ಮನಸ್ಸಲ್ಲಿ ರಾಗಿಣಿ ಹೇಳ್ಕೊಂಡು ಖುಷಿ ಪಡ್ತಾ ಇದ್ರೆ, ಇನ್ನೊಂದು ಕಡೆ ನಿತಿನ್ ತುಂಬ ಅಂದರೆ ತುಂಬ ಅನ್ಯಾಯ ಮಾಡಿದೆ ದೇವ್ರೆ, ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ, ಪ್ರತಿದಿನ ಅವಳ ನೆನಪು ನನಗೆ ಕಾಡ್ತಾ ಇದೆ, ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ನೋಡಿ ತುಂಬ ಬೇಜಾರಿಂದ ನಿಂತಿರ್ಬೇಕಾದ್ರೆ ಅಜ್ಜಿ ತಾತನೂ ಕಣ್ಣೀರಾಗ್ತಾ ಇರ್ತಾರೆ. ಈ ಕಡೆ ಸ್ವಾತಿನೂ ಕಣ್ಣೀರಾಗ್ತಿರ್ಬೇಕಾದ್ರೆ ನಿತಿನ್ನ ಈ ಕಡೆ ವಂಶಿ ಎದ್ದಾಳಿಸ್ಕೊಂಡು, ಬಾ ಹೋಗು ಮಲ್ಕೋ, ಯಾಕೆ ಈ ರೀತಿ ಡ್ರಾಮಾ ಮಾಡ್ತಾ ಇದೀಯಾ, ಹಳೆದನ್ನೆಲ್ಲ ಮರ್ತು ಬಿಡು, ಈಗ ಅದನ್ನೆಲ್ಲ ನೆಟ್ ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡ, ರೂಮಿಗೆ ಹೋಗು ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ವಂಶಿನ ಬಿಟ್ಬಿಟ್ಟು ನನ್ನ ಪಾಡಿ ನನಗೆ ಒಂಟಿಯಾಗಿ ಇರಬೇಕು ಅಂತ ಅನಿಸಿದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಧಿಕನು ಬಂದುಬಿಟ್ಟು ಸಮಾಧಾನ ಮಾಡ್ಕೊ, ಓದೋಳೇನು ವಾಪಸ್ ಏನು ಬರಲ್ಲ, ನನಗೋಸ್ಕರ ಸಮಾಧಾನ ಮಾಡ್ಕೊಳ್ಳೋ ಅಂತ ಅನ್ಬೇಕಾದ್ರೆ, ಬಿಡಮ್ಮ ನೀನು ಸರಿ ಇದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ರಾಧಿಕನ ದೂಕ್ಬಿಡ್ತಾನೆ. ಸುಮ್ಮನೆ ಇರಮ್ಮ, ನಿನಗೋಸ್ಕರ ನಾನು ಎಲ್ಲನೂ ಮಾಡಿದೆ, ಆದರೆ ನೀನೇನು ಮಾಡಿದೆ, ನನ್ನ ಪ್ರೀತಿನ ಕಿತ್ಕೊಂಡು ಇವತ್ತು ದೂರ ಆಗೋಕ್ಕೆ ನೀನೇ ಕಾರಣ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಸ್ವಾತಿ ಅಂತ ಅಂದ್ಕೊಂಡು ರಾಗಿಣಿ ಹತ್ರ ಬಂದುಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸಿ, ನಿಮ್ಮ ಪ್ರೀತಿನ ನನಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಆದರೆ ಒಂದೇ ಒಂದು ಸಲ ಮನಸಾರೆ ಕ್ಷಮಿಸ್ತೀನಿ ಅಂತ ಹೇಳಿ ಅಂತ ಅಂದ್ಬಿಟ್ಟು ಕಾಲೆಲ್ಲ ಇಟ್ಕೊತಿರ್ಬೇಕಾದ್ರೆ ಈ ಕಡೆ ಸ್ವಾತಿಗೆ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಮನೆಯವರೆಲ್ಲರೂ ಸಹ ನಾನು ಆಡೋದನ್ನ ನೋಡಿಬಿಟ್ಟು ಎಲ್ಲರೂ ಕಣ್ಣೀರಾಗ್ತಾ ಇದ್ರೆ ಈ ಕಡೆ ರಾಗಿಣಿಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗೆ ವಂಶ ಹೇಳ್ತಾ ಇರ್ತಾನೆ, ಅಲ್ಲ ನಿತಿನ್ ನೀನು ರಾಗಿಣಿ ಕಾಲಿಗೆ ಯಾಕೆ ಬಿದ್ದು ಕ್ಷಮೆ ಕೇಳ್ತಿದ್ಯಾ ಅಂತ ಅಂದಾಗ ರಾಗಿಣಿ ಪ್ಲ್ಯಾನ್ನ ಚೇಂಜ್ ಮಾಡ್ತಾ ಇರ್ತಾಳೆ. ಅಯ್ಯೋ ಅದು ಅವನು ಪ್ರೀತಿ ಮಾಡ್ತಿದ್ದ ಹುಡುಗಿಗೋಸ್ಕರ ನಮ್ಮಿಬ್ಬರು ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೋಸ್ಕರ ಅವನು ಕ್ಷಮೆ ಕೇಳ್ತಿದ್ದಾನೆ. ಪರವಾಗಿಲ್ಲ ನಿತಿನ್, ನನಗೇನು ಬೇಜಾರಿಲ್ಲ, ನಮ್ಮಿಬ್ಬರ ನಡುವೆ ಈ ರೀತಿ ಫಾರ್ಮಾಲಿಟೀಸ್ ಎಲ್ಲ ಬೇಕಾ, ನಾನು ಯಾವತ್ತೂ ನಿನ್ನ ಕ್ಷಮಿಸಿದ್ದೀನಿ ಅಂತ ರಾಗಿಣಿ ನಾಟಕ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅವ್ರ ಅಮ್ಮ ರಾಧಿಕಾ ಬಂದುಬಿಟ್ಟು, ಎದಾಳು ಮಗನೆ ಅಂತ ಅನ್ಬೇಕಾದ್ರೆ ನನ್ನನ್ನು ನೀನು ಮುಟ್ಬೇಡಿ ಅಂತ ಮತ್ತೆ ಅವ್ರ ಅಮ್ಮನ ದೂಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ, ನೋಡು ರಾಧಿಕಾ, ಅವನ ಪಾಡಿಗೆ ಅವನ್ನ ಬಿಟ್ಬಿಡು, ಅವ್ನ ಮನಸ್ಸಿಗೆ ತುಂಬ ನೋವಾಗಿದೆ, ಇವಾಗ ಹೋಗಿ ಎಲ್ಲರೂ ಮಲ್ಕೊಳ್ಳಿ, ನಾಳೆ ಎದ್ದು ಮಾತಾಡೋಣ ಅಂತ ಅಂದ್ಬಿಟ್ಟು ರಾಗಿಣಿ ನಿತಿನ ಕರ್ಕೊಂಡು ರೂಮಿಗೆ ಹೋಗು ಅಂತ ಅಂದಾಗ ಅವಳು ಕರ್ಕೊಂಡು ರೂಮ್ ಕಡೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸ್ವಾತಿ ಮತ್ತು ವಂಶಿ ಎಲ್ಲರೂ ಮಲ್ಕೋ ಹೋಗಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಿ ತಾತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ರಾಧಿಕಾ ತುಂಬ ಬೇಜಾರಾಗಿ ನಿಂತ್ಕೋತಾಳೆ. ನನ್ನ ಮಗನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಾ, ಅವಳ ನೆನಪಲ್ಲಿ ಇವನೇನಾದರೂ ಡಿಪ್ರೆಷನ್ನಿಗೆ ಹೋದರೆ ನಾನು ಏನು ಮಾಡಲಿ, ಇವನನ್ನ ಈ ಪರಿಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ದೇವ್ರೆ ಅಂತ ತುಂಬ ಬೇಜಾರು ಮಾಡ್ಕೋತಿದ್ರಿ. ಇನ್ನೊಂದು ಕಡೆ ಸ್ವಾತಿನೂ ಸಹ, ನಿತಿನ್ ಅವರೇ ಇದೆಲ್ಲ ನನ್ನಿಂದಲೇ ಆಗಿದ್ದು, ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಆಮೇಲೆ ಪ್ಲಸ್ ಏನು ಮಾಡೋಕ್ಕಾಗಲಿ, ಎಲ್ಲದೂ ಸಹ ನನ್ನ ಕೈ ಮೀರಿ ಮುಗಿದೋಗ್ಬಿಟ್ಟಿದೆ, ನನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮಲಗಿದ್ದೆದ್ದು ನೋಡ್ತಾ ಇದ್ರೆ ಸಡನ್ ಆಗಿ ಬಂದು ಗೀತಾ ನಿಂತಿರ್ತಾಳೆ. ಗೀತನ ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗ್ಬಿಟ್ಟು, ಗೀತಾ ನೀನು ಅಂತ ಅನ್ಬೇಕಾದ್ರೆ, ಹೌದು ಮಾವ ನಾನೇ, ತಗೊಳ್ಳಿ ಕಾಫಿ ಅಂತ ಖುಷಿಯಿಂದ ಕೊಡ್ತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಇದೇನಿದು ಸೂರ್ಯ ಏನಾದರೂ ಸಹ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದ್ದೇನೆ, ನಾನು ನೋಡ್ಕೊ ಬರ್ತೀನಿ ಅಂತ ಅಂದಾಗ, ನೋಡಿ ಮಾವ ಸೂರ್ಯ ಯಾವತ್ತು ಪೂರ್ವ ದಿಕ್ಕಲ್ಲೇ ಹುಟ್ಟೋದು, ಆದರೆ ನಮ್ಮ ದಿಕ್ಕುಗಳು ಸರಿ ಇಲ್ಲ ಅಷ್ಟೇ. ಭಾವ ನಿನ್ನ ಹತ್ರ ಏನೋ ಒಂದು ಕೇಳಬೇಕು ಅಂತ ಅಂದಾಗ, ಅದೇನು ಹೇಳು ಗೀತಾ ಅಂತ ಅನ್ಬೇಕಾದ್ರೆ, ಈ ಮನೇಲಿ ಇರೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ, ನಾವು ಬೇರೆ ಯಾವುದಾದ್ರೂ ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂದಾಗ, ನಿನ್ನ ಭಾವನೆಗಳು ನನಗೆ ಅರ್ಥ ಆಗುತ್ತೆ ಗೀತಾ, ಆದರೆ ಪರಿಸ್ಥಿತಿಗಳು ನಮ್ಮನ್ನು ಕಟ್ಟಾಗಿವೆ, ಪ್ಲೀಸ್ ಅದು ಅರ್ಥ ಮಾಡ್ಕೊ, ಪರಿಸ್ಥಿತಿ ಕೆಟ್ಟದಾಗಿರೋದ್ರಿಂದ ನಾವೇನು ಮಾಡೋಕ್ಕಾಗ್ತಿಲ್ಲ, ಕೈ ಕಟ್ಕೊಂಡು ಕೂರಬೇಕಾಗಿದೆ ಅಂತ ಕುಮಾರ ಹೇಳ್ತಾ ಇರ್ತಾರೆ. ಹಾಗೆ ಗೀತಾ ಹೇಳ್ತಾ ಇರ್ತಾಳೆ, ನಾವಿಬ್ಬರು ಎಲ್ಲಾದರೂ ಕೆಲಸಕ್ಕೆ ಹೋಗೋಣ, ನಾವು ಕೆಲಸಕ್ಕೆ ಹೋದರೆ ಎಲ್ಲ ಸರಿಯಾಗುತ್ತೆ, ಮನೆ ಪರಿಸ್ಥಿತಿನೂ ನಿಭಾಯಿಸ್ಬೋದು, ನಮ್ಮ ಸಂಸಾರನ ಚೆನ್ನಾಗಿ ಸಾಕೋಬೋದು ಮಾವ, ಯಾರ ಹಂಗಲ್ಲೂ ಇರಬಾರ್ದು ಅಲ್ವಾ ಅಂತ ಅಂದಾಗ, ಖಂಡಿತ ನೀನು ಹೇಳ್ತಾ ಇರೋದು ಒಳ್ಳೆಯದೇ, ನಾನೊಂದು ಕೆಲಸ ಹುಡುಕ್ತೀನಿ, ನನಗೊಂದು ಕೆಲಸ ಸಿಗಲಿ, ಎಲ್ಲಾದರೂ ಸಿಗಿರುತ್ತೆ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ, ಯಾವತ್ತು ನಮಗೆ ಒಳ್ಳೆ ದಿನಗಳು ಬರುತ್ತೋ ನನಗಂತೂ ಗೊತ್ತಿಲ್ಲ ಮಾವ, ದಯವಿಟ್ಟು ಒಂದು ಕೆಲಸ ಅಂತ ಹುಡ್ಕೊಳ್ಳಿ, ಯಾಕೆ ಅಂತ ಅಂದರೆ ದಿನಸೂ ಸಹ ಸ್ವಲ್ಪ ಇದೆ, ಅಡುಗೆ ಮಾಡೋಕ್ಕೂ ಸಹ ದಿನಸಿ ಇಲ್ಲ ಅಂತ ಹೇಳಿ ಹೊರಟೋಗ್ತಾ ಇದ್ರೆ ಅದನ್ನೆಲ್ಲ ಕೇಳಿಕೊಂಡು ಈ ಕಡೆ ಪದ್ಮ ಕಣ್ಣೀರಾಗ್ತಾ ಇರ್ತಾಳೆ. ಗೀತೆ ಹೇಳ್ತಿರೋ ಮಾತನ್ನ ಕೇಳ್ಕೊಂಡ್ರೆ ಕರಳು ಕಿತ್ತು ಬರ್ತಾ ಇದೆ, ತಾಯಿಯಾಗಿ ನನ್ನ ಕೈಲಿ ಏನೂ ಸಹ ಮಾಡೋಕ್ಕಾಗ್ತಾ ಇಲ್ವಲ್ಲ, ನಾನು ಹಾಗೆ ಕೂತಿದ್ರೆ ಏನೂ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಈ ಪದ್ಮ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೊರಟೋಗ್ತಾ ಇರ್ತಾಳೆ.
ಇನ್ನೊಂದು ಕಡೆ ನಿತಿನ್ ಮನೆ ಬಿಟ್ಟು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಟೆಪ್ ಇಳಿದು ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಬಂದುಬಿಟ್ಟು ಏನು ಇದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದಾಗ ನನ್ನಿಂದ ನಿಮಗೆಲ್ಲ ತುಂಬ ಡಿಸ್ಟರ್ಬ್ ಆಯಿತು. ನೆನ್ನೆ ನಾನು ಯಾಕೆ ಹಂಗೆ ಆ ರೀತಿ ಆಡಿದೆ ಅಂತ ನನಗೆ ಗೊತ್ತಿಲ್ಲ, ಏನಾಯಿತು ಅಂತೆಲ್ಲ ನನಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಬೇರೆ ಎಲ್ಲಾದರೂ ನಾನು ಮನೆ ಮಾಡ್ಕೊಂಡು ಇರ್ತೀನಿ ಅಂತ ಅನ್ಬೇಕಾದ್ರೆ ಬೇಡ ಕೂಡ ನಿತಿನ್ ಈ ರೀತಿ ಎಲ್ಲ ಹೇಳ್ಬೇಡ ಅಂತ ಅಜ್ಜಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಅದನ್ನೆಲ್ಲ ನೋಡಿ ಸ್ವಾತಿ ಸಹ ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೊಂಡು ನಿಂತ್ಕೋತಾಳೆ. ಅಷ್ಟೊತ್ತಿಗೆ ರೂಮ್ ಒಳಗಡೆಯಿಂದ ಬಂದ ರಾಧಿಕಾ, ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ನಿತಿನ್, ಒಂದು ಕೆಲಸ ಮಾಡೋಣ, ನಾನು ಲಗೇಜ್ ಎಲ್ಲ ಪ್ಯಾಕ್ ಬರ್ತೀನಿ, ನಮ್ಮಿಂದ ಇವ್ರಿಗೆಲ್ಲ ಡಿಸ್ಟರ್ಬ್ ಆಗೋದು ಬೇಡ, ಬಾ ಊರಿಗೆ ಹೋಗೋಣ ಅಂತ ಅನ್ಬೇಕಾದ್ರೆ ಅಮ್ಮ ಒಂದು ನಿಮಿಷ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳಿಲ್ಲ, ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಅಡ್ಡ ಹಾಕ್ತಾನೆ. ಯಾಕೋ ಈ ಥರ ಡಿಸಿಷನ್ ತೊಗೊಂಡಿದ್ಯಾ, ಏನಾಯಿತು ಅಂತ ಕೇಳಬೇಕಾದ್ರೆ ಏನಿಲ್ಲ ಮಗ, ನಾನು ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಈ ಮನೇಲಿರೋಕ್ಕೆ ಏನೋ ಪ್ರಾಬ್ಲಮ್ಮು, ಎಲ್ಲರ ಜೊತೆ ನೀನು ಇರ್ಬೋದಲ್ವಾ, ಯಾಕೋ ಈ ಥರ ಡಿಸಿಷನ್ ತೊಗೊಂಡಿದ್ದೀಯಾ, ನೀನಿದ್ದರೆ ಹಾಗೆ ಎಲ್ಲರೂ ಇದ್ದರೆ ಅಜ್ಜಿ ತಾತ ತುಂಬ ಖುಷಿಯಾಗಿರ್ತಾರೆ ಅಂತ ಈ ಕಡೆ ವಂಶಿ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನಿನ್ನೆ ನಡೆದಿದ್ದ ಘಟನೆ ನೆನ್ಕೊಂಡು ಅವ್ನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ಒಂದು ಕೆಲಸ ಮಾಡು, ಅವನು ಸಹ ಬದಲಾವಣೆ ಬೇಕು, ಅವನಿಗೂ ಸಹ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತ ಅಂದರೆ ಹೇಗಿದ್ದರೂ ಆಫೀಸಿಗೆ ಹೋಗ್ತಿಲ್ಲ ನಿನ್ನ ಜೊತೆ ಅವನನ್ನು ಕರ್ಕೊಂಡು ಹೋಗು ಅಂತ ಅಂದಾಗ ತಾತ ನೀವು ಹೇಳೋದು ಕರೆಕ್ಟ್ ಅಂತ ವಂಶಿ ಖುಷಿಯಿಂದ ನಿತಿನ್ಗೆ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.